ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದೇಶದ ಜನರಿಗೆ ಇದೀಗ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದ್ದು, ನಿಮಗೆಲ್ಲ ತಿಳಿದಿರುವ ಹಾಗೆ ಸೆಪ್ಟೆಂಬರ್ 3ರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಮುಖ ಜಿಎಸ್ಟಿ ದರ ಕಡಿತದ ಬಗ್ಗೆ ಘೋಷಣೆ ಮಾಡಿದ್ರು. ಸ್ಲ್ಯಾಬ್ಗಳಲ್ಲಿ ಬದಲಾವಣೆಯನ್ನ ಮಾಡಿದ್ರು. ವೀಕ್ಷಕರೇ, 18% ಇದ್ದ ತೆರಿಗೆಯನ್ನ 5%ಕ್ಕೆ ಇಳಿಕೆ ಮಾಡಿದ್ರು. ಅದರಂತೆಯೇ ಹಾಗೂ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು 0%ಕ್ಕೂ ಕೂಡ ಜಿಎಸ್ಟಿ ವ್ಯಾಪ್ತಿಗೆ ಬರುವ ಹಾಗೆ ಘೋಷಣೆ ಮಾಡಿದ್ರು. ಅದರಂತೆಯೇ ಇದೀಗ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದೇಶದ ಜನರಿಗೆ ಬಂಪರ್ ಗುಡ್ ನ್ಯೂಸ್ ಬಂದಿದ್ದು, ವೀಕ್ಷಕರೇ, ನಾವು ಉಪಯೋಗಿಸುವ 400-500ಕ್ಕೂ ಹೆಚ್ಚು ಪ್ರತಿನಿತ್ಯ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯಲ್ಲಿ ಇದೀಗ ಕಡಿಮೆ ಮಾಡಲಾಗಿದೆ. ಹೌದು, ಹೊಸ ದರಗಳು ಈಗಾಗಲೇ ಜಾರಿಯಲ್ಲಿ ಇದ್ದು, ಯಾವ ವಸ್ತುಗಳಲ್ಲಿ ಕಡಿಮೆ ಮಾಡಲಾಗಿದೆ, ಇನ್ನು ಯಾವ ವಸ್ತುಗಳಲ್ಲಿ ಹೆಚ್ಚು ಮಾಡಲಾಗಿದೆ. ಹೌದು ವೀಕ್ಷಕರೇ, 40% ಸ್ಲ್ಯಾಬ್ ಅಡಿಯಲ್ಲಿ ಯಾವ ವಸ್ತುಗಳನ್ನು ದುಬಾರಿಯನ್ನಾಗಿ ಮಾಡಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ಪಟ್ಟಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀವಿ ವೀಕ್ಷಕರೇ. ಸೊ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಹಾಗೂ ದಿನಾಲು ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಮತ್ತು ನಿಮಗೆ ನೇರವಾಗಿ ನಿಖರವಾಗಿ ಮಾಹಿತಿಯನ್ನ ತಿಳಿದುಕೊಳ್ಳಲು ನಮ್ಮ ಈ ಚಾನೆಲ್ ಅನ್ನು ಸದಾಕಾಲ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ. ಹೌದು, ಮೊಟ್ಟ ಮೊದಲಿಗೆ ಇದೀಗ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಇದೀಗ ವಿವಿಧ ಬಗೆಯ 400ಕ್ಕೂ ಹೆಚ್ಚು 500ಕ್ಕೂ ಹೆಚ್ಚು ಆಹಾರ ಪದಾರ್ಥಗಳು, ದಿನನಿತ್ಯ ಬಳಕೆ ಉತ್ಪನ್ನಗಳು ಎಲ್ಲ ಜಿಎಸ್ಟಿ ದರವನ್ನ ಇಳಿಕೆ ಮಾಡಿದೆ. ಹೌದು, ಮೊಟ್ಟ ಮೊದಲಿಗೆ ಹಾಲು, ತುಪ್ಪ, ಬೆಣ್ಣೆ, ಚೀಸ್, ಬ್ರೆಡ್, ಚಪಾತಿ ತಿಂಡಿಗಳು, ಪಾಸ್ತಾ, ನೂಡಲ್ಸ್, ಸಾಸ್ಗಳು, ಚಹಾ, ಕಾಫಿ ಮತ್ತು ಮಸಾಲೆ ಪದಾರ್ಥಗಳು ಮೊದಲಿನ ದರಕ್ಕಿಂತ ಇದೀಗ ಮತ್ತಷ್ಟು ಅಗ್ಗವಾಗಿ ಮಾಡಿ ಆದೇಶ ಹೊರಡಿಸಲಾಗಿದೆ. ಸದ್ಯಕ್ಕೆ ಇವತ್ತಿನಿಂದಲೇ ನಿಮಗೆ ಕಡಿಮೆ ದರ ಇರುವ ಪ್ಯಾಕೆಟ್ಗಳು ಮತ್ತು ಆಹಾರ ಪದಾರ್ಥಗಳ ಸಾಮಾನುಗಳು, ವಸ್ತುಗಳು ಮಾರುಕಟ್ಟೆಯಲ್ಲಿ ಸಿಗಲಿದೆ. ಇದಲ್ಲದೆ ಉಕ್ಕಿನ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು, ಮರದ ಮತ್ತು ಬಿದಿರಿನ ಪೀಠೋಪಕರಣಗಳು, ಬೆಂಕಿ ಕಡ್ಡಿಗಳ ಬೆಲೆಯಲ್ಲಿ ಇದೀಗ ಭಾರಿ ಇಳಿಕೆಯಾಗಿದೆ. ಹಾಗೂ ವೀಕ್ಷಕರೇ, ಟೂತ್ ಪೇಸ್ಟ್, ಟೂತ್ ಬ್ರಷ್ಗಳು, ಸೋಪ್, ಶಾಂಪೂ, ಕೂದಲಿನ ಎಣ್ಣೆ, ಶೇವಿಂಗ್ ಕ್ರೀಮ್ ಮತ್ತು ಸೌಂದರ್ಯವರ್ಧಕ ಬೆಲೆಗಳು ಕಡಿಮೆಯಾಗಿವೆ. ಮಕ್ಕಳ ಆಟಿಕೆಗಳು, ಬೋರ್ಡ್ ಆಟಗಳು, ಪೆನ್ಸಿಲ್ಗಳು, ಕ್ರಿಯೋನ್ಗಳು ಮತ್ತು ಶೈಕ್ಷಣಿಕ ಕಿಟ್ಗಳು ಹಾಗೂ ವಿವಿಧ ಬಗೆಯ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಇನ್ನು ದೊಡ್ಡ ಎಲೆಕ್ಟ್ರಾನಿಕ್ಸ್ ನಂತಹ ವಸ್ತುಗಳಾದ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಟಿವಿ, ಎಸಿ ಹಾಗೂ ವಾಹನಗಳ ಬೆಲೆಯಲ್ಲಿ ವೀಕ್ಷಕರೇ 3 ವೀಲರ್, 2 ವೀಲರ್, 4 ವೀಲರ್ ಸೇರಿದಂತೆ ವಿವಿಧ ಬಗೆಯ ವಾಹನಗಳ ಬೆಲೆಯಲ್ಲಿ ಕಡಿಮೆ ಮಾಡಲಾಗಿದ್ದು, ಇನ್ನು ಕೆಲವೊಂದಿಷ್ಟು ವಾಹನಗಳ ಬೆಲೆಯಲ್ಲಿ ಏರಿಕೆಯೂ ಕೂಡ ಮಾಡಲಾಗಿದೆ ವೀಕ್ಷಕರೇ. ಅವು ಯಾವುವು ಎಂದು ವಿಡಿಯೋದಲ್ಲಿ ಮುಂದೆ ತಿಳಿಸಿ ಕೊಡ್ತೀವಿ. ಮುಖ್ಯವಾಗಿ ವೀಕ್ಷಕರೇ, ದಿನನಿತ್ಯದ ಉತ್ಪನ್ನಗಳಲ್ಲಿ ಪ್ರಮುಖವಾಗಿರುವ ಹಾಲಿನ ಬೆಲೆಯಲ್ಲಿಯೂ ಕೂಡ ಇದೀಗ ಇಳಿಕೆ ಮಾಡಲಾಗಿದ್ದು, ಹೊಸ ದರ ಈಗಾಗಲೇ ಜಾರಿಯಲ್ಲಿ ಇದೆ. ಸೊ ಹೊಸ ದರ, ಹೌದು, ನಂದಿನಿ ಹಾಲು, ಅಮೂಲ್ ಹಾಲು, ದೊಡ್ಲ ಹಾಲು ಸೇರಿದಂತೆ ವಿವಿಧ ಬಗೆಯ ಹಾಲು ಉತ್ಪಾದಕರ ಕಂಪನಿಗಳು ಇದೀಗ ತಮ್ಮ ಬೆಲೆಯಲ್ಲಿ ಇಳಿಕೆ ಮಾಡಿ ಆದೇಶ ಹೊರಡಿಸಿದ್ದು, ನೂತನ ಬೆಲೆಯನ್ನ ನೀವು ಸ್ಕ್ರೀನ್ ನ ಮೇಲೆ ನೋಡುತ್ತಿರಬಹುದು. ಈ ಜಿಎಸ್ಟಿ ದರ ಇಳಿಕೆಯಿಂದ ರೈತರಿಗೂ ಹಲವು ಅನುಕೂಲವಾಗಿದ್ದು, ರೈತರು ಅಗತ್ಯವಾಗಿ ಬಳಸುವ ವಿವಿಧ ಬಳಕೆಯ ದಿನನಿತ್ಯದ ಯಂತ್ರೋಪಕರಣ ಬೆಲೆಯ ಟ್ರ್ಯಾಕ್ಟರ್, ಹೌದು ವೀಕ್ಷಕರೇ, 35 HP, 45 HP, ಇನ್ನು 50 HP ಸೇರಿದಂತೆ 70 HP ಯವರೆಗೂ ಇರುವ ಎಲ್ಲ ಟ್ರ್ಯಾಕ್ಟರ್ನ ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಪವರ್ ಟಿಲ್ಲರ್, ಭತ್ತದ ಕಸಿ ಯಂತ್ರ, ಮಲ್ಟಿ ಕ್ರಾಪ್ ಥ್ರೆಷರ್, ಪವರ್ ವಿಡರ್ ಟ್ರೇಲರ್, ಇನ್ನು ರೋಟ್ವೇಟರ್ ನಂತಹ ವಿವಿಧ ಬಳಕೆಯ ಕೃಷಿ ಯಂತ್ರೋಪಕರಣಗಳ ಬೆಲೆಯಲ್ಲಿ ಇಳಿಕೆಯಾಗಿವೆ. ಹೌದು, ಮುಖ್ಯವಾಗಿ ರೈತರ ಟ್ರ್ಯಾಕ್ಟರ್ನ ಟೈರ್ಗಳು, ಟ್ಯೂಬ್ಗಳು, ಹೈಡ್ರಾಲಿಕ್ ಪಂಪ್ಗಳು ಮತ್ತು ಟ್ರ್ಯಾಕ್ಟರ್ನ ವಿವಿಧ ಬಗೆಯ ಬಿಡಿ ಭಾಗಗಳ ಬೆಲೆಗಳಲ್ಲಿ 18% ಇದ್ದ ಟ್ಯಾಕ್ಸ್ ಅನ್ನ ಇದೀಗ 5ಕ್ಕೆ ಇಳಿಕೆ ಮಾಡಲಾಗಿದ್ದು, ಅದರಲ್ಲಿಯೂ ಕೂಡ ಬೆಲೆ ಇಳಿಕೆಯಾಗಿದೆ. ಸೊ ಸ್ಲಿಂಕರ್ಗಳು, ಹನಿ ನೀರಾವರಿ ಕೊಯ್ಲು ಯಂತ್ರೋಪಕರಣಗಳು, ಇನ್ನು ಡೀಸೆಲ್ ಇಂಜಿನ್ನ ಹಲವು ವಿವಿಧ ಬಳಕೆಯ ಉಪಕರಣಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ವೀಕ್ಷಕರೇ. ಇನ್ನು ವೀಕ್ಷಕರೇ, 40% ಸ್ಲ್ಯಾಬ್
ಅಡಿಯಲ್ಲಿ ಯಾವೆಲ್ಲ ವಸ್ತುಗಳನ್ನ ದುಬಾರಿಯಾಗಿ ಮಾಡಿವೆ ಮತ್ತು ಯಾವ ವಸ್ತುಗಳು ಒಳಗೊಂಡಿವೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡುವುದಾದರೆ, ಮುಖ್ಯವಾಗಿ ವೀಕ್ಷಕರೇ, ಸರಕು ಮತ್ತು ಸೇವಾ ತೆರಿಗೆ GST ಚೌಕಟ್ಟಿನ ಒಂದು ಪ್ರಮುಖ ಕೂಲಂಕಷ ಪರಿಶೀಲನೆಯಲ್ಲಿ ಕೌನ್ಸಿಲ್ ಒಂದು ಹೊಸ 40% ಟ್ಯಾಬ್ ಅನ್ನ ಘೋಷಣೆ ಮಾಡಿದ್ದು, ಇದು ನಿರ್ದಿಷ್ಟವಾಗಿ ಐಷಾರಾಮಿ ವಸ್ತುಗಳು ಮತ್ತು ಗಾಳಿಯಾಡಿಸಿದ ಪಾನೀಯಗಳು, ಪ್ರೀಮಿಯಂ ವಾಹನಗಳು, ವಿಹಾರ ನೌಕೆಗಳು ಮತ್ತು ತಂಬಾಕು ಉತ್ಪನ್ನಗಳಂತಹ ಸರಕು ವಸ್ತುಗಳ ಮೇಲೆ ಈ ದರವನ್ನ ನಿಗದಿ ಮಾಡಿದ್ದಾರೆ. ಯಾವ ವಸ್ತುಗಳು ಒಳಗೊಂಡಿವೆ ಅಂತ ನೋಡುವುದಾದರೆ, ಗಾಳಿಯಾಡುವಂತಹ ವಿವಿಧ ಬಗೆಯ ನೀರುಗಳು, ಪಾನೀಯಗಳು, ಇನ್ನು ಕಾರ್ಬೋನೇಟೆಡ್ ಪಾನೀಯಗಳು, ಕೆಫೆನ್ ನಿಂದ ತಯಾರಿಸಿದ ಪಾನೀಯಗಳು, ಆಲ್ಕೋಹಾಲ್ ರಹಿತ ರುಚಿಯ ಪಾನೀಯಗಳು, ತಂಪು ಪಾನೀಯಗಳು, ಎನರ್ಜಿ ಕೋಲ್ಡ್ ಡ್ರಿಂಕ್ಸ್ ಆಗಿರಬಹುದು ಮತ್ತು ವಿವಿಧ ಬಗೆಯ ಒಂದು ಕೋಲ್ಡ್ ಡ್ರಿಂಕ್ಸ್ ಗಳು ಒಳಗೊಂಡಿದ್ದು, ಇನ್ನು 1200 ಸಿಸಿಗಿಂತ ಹೆಚ್ಚಿನ ಇಂಜಿನ್ ಸಾಮರ್ಥ್ಯದ ಕಾರುಗಳ ಬೆಲೆಯಲ್ಲಿ ಏರಿಕೆ, ಇನ್ನು 4000 mm ಗಿಂತ ಉದ್ದದ ಕಾರುಗಳ ಬೆಲೆಯಲ್ಲಿ ಏರಿಕೆ, 350 ಸಿಸಿಗಿಂತ ಹೆಚ್ಚಿನ ಎಂಜಿನ್ ಸಾಮರ್ಥ್ಯದ ಮೋಟಾರ್ ಸೈಕಲ್ಗಳ ಬೆಲೆಯಲ್ಲಿ ಏರಿಕೆ, ಇನ್ನು ವಿಹಾರ ನೌಕೆಗಳು, ಇನ್ನು ಖಾಸಗಿ ವಿಮಾನ, ರೇಸಿಂಗ್ ಕಾರುಗಳು ಹಾಗೂ ವಿವಿಧ ಬಗೆಯ ಪಾನ್ ಮಸಾಲ, ಗುಟ್ಕಾ, ಸಿಗರೇಟುಗಳು, ತಂಬಾಕು, ಜರ್ದಾ, ಕಚ್ಚಾ ತಂಬಾಕು, ಬೀಡಿಗಳು, ಹೀಗೆ ವಿವಿಧ ಬಗೆಯ ದಿನನಿತ್ಯದ ಗುಟ್ಕಾ ಪಾನ್ ಮಸಾಲಗಳಲ್ಲಿಯೂ ಕೂಡ ಇದೀಗ ದಿಢೀರನೆ ಹೆಚ್ಚು ಆಗಲಿದೆ ವೀಕ್ಷಕರೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ವಸ್ತುಗಳ ಬೆಲೆಯಲ್ಲಿ ಇಳಿಕೆ ಮಾಡಲಾಗಿದೆ, ಇನ್ನು ಯಾವ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಎಂಬುದರ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದೀವಿ. ವಿಡಿಯೋವನ್ನ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಮರೆಯದೆ ಶೇರ್ ಮಾಡಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡುತ್ತಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.